ಯೇಸುವಿನ ಮಾತನ್ನು ಕೇಳಿದಾಗ, ಯೇಸುವಿನ ಮಾತನ್ನೇ ಧ್ಯಾನ ಮಾಡಿದಾಗ, ಯೇಸುವಿನ ಮಾತುಗಳನ್ನೇ ನಾವು ಮಾತನಾಡಿದಾಗ ನಾವು ಯಾರಾಗಿ ಆಗುತ್ತೇವೆ? ನಾವು ಕೂಡ ಯೇಸು ಥರನೇ ಆಗುತ್ತೇವೆ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 26 ಮತ್ತು 27 ವಾಕ್ಯ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 26, 27 ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹೇಗೆ ಮನುಷ್ಯರನ್ನು ಉಂಟು ಮಾಡಿದರು? ಯಾರ ತರ? ಯಾರು? ನಮ್ಮ ಅಂದ್ರೆ ಯಾರಲ್ಲಿ? ನಮ್ಮ ಅಂದ್ರೆ ಯಾರು? ದೇವರಲ್ಲಿ ನಮ್ಮ ಅಂತ ಯಾಕೆ ಹೇಳಿದರೆಂದರೆ, ಆಗಲೇ ದೇವರ ಜೊತೆ ಯೇಸು ಕ್ರಿಸ್ತರಿಂದಲೂ ಪವಿತ್ರಾತ್ಮರು ಕೂಡ ಇದ್ದರು. ಅದಕ್ಕಾಗಿ ದೇವರು ಹೇಳ್ತಾರೆ, ನಮ್ಮ ತರಾನೇ ಅಂದ್ರೆ ಯೇಸು ತರ, ಪವಿತ್ರಾತ್ಮ ತರ, ತಂದೆ ದೇವರ ತರಾನೇ ನಾವು ಯಾರನ್ನು ಮಾಡುವ? ಮನುಷ್ಯನನ್ನು, ನನ್ನನ್ನು ಮತ್ತೆ ನಿಮ್ಮನ್ನು ಮಾಡುವಂತ ದೇವರು ಆಲೋಚಿಸಿದರು. ಮತ್ತೆ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದರು. ಓಕೆ, ಅದನ್ನಂತ ಏನು ಮಾಡಿದ್ರು? ಮೊದಲು ನಮ್ಮ ತರಾನೇ ಮಾಡುವ, ನಮ್ಮ ತರಾನೇ, ನಮ್ಮ ಸ್ವರೂಪ ತರಾನೇ ಮಾಡುವಂತ ದೇವರು ಆಲೋಚಿಸಿದರು. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿದ್ದ ಅಧಿಕಾರ, ಅವರಿಗೆ ಹೇಗೆ ಇಡೀ ಪೃಥ್ವಿಯ ಮೇಲೆ ಅಧಿಕಾರ ಇತ್ತು, ಅದೇ ಅಧಿಕಾರವನ್ನು ನಮಗೆ ಕೂಡ ಕೊಡುವಂಥವರು ಆಲೋಚಿಸಿದರು. ಯಾವ್ದು ಅಧಿಕಾರ? ಎಲ್ಲ ಪ್ರಾಣಿಗಳ ಮೇಲೆ, ಎಲ್ಲ ದೇವರು ಏನು ಸೃಷ್ಟಿ ಮಾಡಿದರು ಅವುಗಳೆಲ್ಲದರ ಮೇಲೆ ನಮಗೆ ಅಧಿಕಾರ ಕೊಟ್ಟರು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನು ಉಂಟು ಮಾಡಿದನು. ಅವರು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವರಾಶಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂತಂದರು. ಏನ್ ಮಾಡಿದ್ರು? ಮೊದಲು ಆಲೋಚಿಸಿದರು, ನಂತರ ಅದರಂತೆ ದೇವರು ಮಾಡಿದರು. ನಮಗೆ ದೇವರ ಸ್ವರೂಪ ತರನೇ ದೇವರು ಮಾಡಿದ್ದಾರೆ. ನಾವೇನು ಯೋಚಿಸ್ತೇವೆ? ಹಾಗಾದ್ರೆ ದೇವರು ನೋಡಲು ನಮ್ಮ ತರ ಇದ್ದಾರಂತ. ದೇವರು ಆ ರೀತಿಯಲ್ಲ, ದೇವರ ಸ್ವರೂಪ ಅಂದ್ರೆ ಅವರ ಸ್ವಭಾವ ತರ ನಮ್ಮನ್ನು ಮಾಡಿದರು. ಅದಕ್ಕೆ ಕೆಲವೊಮ್ಮೆ ನಾವು ನೋಡ್ತೇವೆ, ದೇವರನ್ನು ಒಂದು ದೊಡ್ಡ ಅಜ್ಜನ ತರ, ಕೆಲವು ಪಿಕ್ಚರ್ ತರ ಮಾಡ್ತಾರೆ. ಆ ರೀತಿ ಅಲ್ಲ, ದೇವರಿಗೆ ಅವರಿಗೆ ಅವರಾದ ವಯಸ್ಸು ಅಂತ ಇಲ್ಲ. ಯಾಕಂದ್ರೆ ಅವರು ಆತ್ಮದಲ್ಲಿ ಇರುತ್ತಾರೆ. ನಾವು ದೇವರಿಗೆ ಯಾವುದೇ ರೀತಿಯ ಸ್ವರೂಪವನ್ನು ಕೊಡ್ಲಿಕ್ಕಾಗುತ್ತಿಲ್ಲ. ಅವರಂತೆ ಮಾಡಿದ್ದಾರಂದ್ರೆ ಅವರ ಸ್ವಭಾವ ತರ ಮಾಡಿದ್ದಾರೆ. ಅದಕ್ಕೆ ಪವಿತ್ರ ಪುಸ್ತಕದಲ್ಲಿ ನಾವು ಏನು ನೋಡುತ್ತೇವೆ? ಅವರ ಸ್ವಭಾವ ಏನಂತ ನಮಗೆ ತಿಳಿಸಿದ್ದಾರೆ. ಗಲಾತರಿಗೆ ಬರೆದ ಪುಸ್ತಕದ ಪತ್ರದಲ್ಲಿ ನಾವು ಈಗ ತೆಗೆಯೋದು ಬೇಡ, ನಿಮ್ಗೆಲ್ಲರಿಗದು ವಾಕ್ಯ ಗೊತ್ತಿದೆ. ಅವರ ಸ್ವಭಾವ ಪ್ರೀತಿ, ಸಮಾಧಾನ, ಸ್ವಾಗಮನ, ಸಾಧುತ್ವ, ಕ್ಷಮೆದಮೆ, ಇದೆಲ್ಲ ಅವರ ಸ್ವಭಾವ ತರ ನಮ್ಮನ್ನು ಸೃಷ್ಟಿಸಿದ್ದಾರೆ. ನಮ್ಮಲ್ಲೂ ಕೂಡ ಅದೇ ರೀತಿ ಇರಬೇಕು. ನಮ್ಮಲ್ಲಿ ಇತರರನ್ನು ನಾವು ಪ್ರೀತಿಸುವ ತರ ಇರಬೇಕು, ನಾವು ಕ್ಷಮೆ ಕೊಡುವ ತರ ಇರಬೇಕು, ಇತರರಿಗೆ ಸಮಾಧಾನ ತರುವ ತರ ಇರಬೇಕು. ಈ ರೀತಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆದ ಕಾರಣ ನಾವು ಯಾವುದಕ್ಕೂ ಕಮ್ಮಿ ಇಲ್ಲದವರಾಗಿದ್ದೇವೆ. ನಾವು ಯೇಸು ತರ ನಡೆಯಬೇಕು. ಯೇಸು ತರ ಅವರಿಗೆ ಈ ಲೋಕದಲ್ಲಿ ಇರುವಾಗ ಅನೇಕ ಅದ್ಭುತಗಳನ್ನು ಮಾಡಿದರು. ಆಗ ಬೆಳಿಗ್ಗೆ ನಮ್ದು ಪಾಸ್ಟರ್ ಸುದರ್ಶನ್ ಅವರು ನಿಮಗೆ ತಿಳಿಸಿದ್ರು, ನಾವು ಯಾರು, ನಮ್ಮಲ್ಲಿ ಯಾವ ಶಕ್ತಿ ಹಾಕಿದ್ದಾರೆ, ನಮ್ಮಲ್ಲಿ ಏನು ಕಮ್ಮಿ ಇಲ್ಲ ಅಂತ ಚೆನ್ನಾಗಿ ಅವರು ತಿಳಿಸಿಕೊಟ್ಟು. ಅರ್ಥ ಆಗಿದ್ದದೆಲ್ಲ? ನಿಮ್ಮಲ್ಲಿ ಬಲ ಬಂತ, ನೀವು ಯಾರಂತ ಗೊತ್ತಾಯ್ತು ನಿಮಗೆ? ಯಾಕಂದ್ರೆ ಅಂಥ ದೇವರು ನಮ್ಮ ಒಳಗಿದ್ದಾರೆ. ಯೆಹೋವನಿಗೆ ಬರೆದ 1ನೇ
ಅಧ್ಯಾಯದಲ್ಲಿ 4ನೇ ವಾಕ್ಯ ಅವರು ಹೇಳಿದ್ರು, ನಮ್ಮೊಳಗೆ ಇರುವವರು ಈ ಲೋಕದಲ್ಲಿ ಇರುವುದಕ್ಕಿಂತ ದೊಡ್ಡವರಾಗಿದ್ದಾರೆ. ಅಂತ ದೇವರು ನಮ್ಮಲ್ಲಿ ಇದ್ದಾರೆ. ಅಂದ್ರೆ ಅವರು ಏನ್ ಮಾಡಿದ್ದಾರೆ, ಅವರನ್ನು ನಮ್ಮ ತರ ಸೃಷ್ಟಿಸಿದರೆ ಮಾತ್ರವಲ್ಲ, ಅವರು ನಮ್ಮೊಳಗೆ ಬಂದಿದ್ದಾರೆ. ಯಾವಾಗ ನಾವು ಯೇಸುವನ್ನು ದೇವರು ನಮ್ಮ ಸ್ವಂತ ರಕ್ಷಕವನ್ನು ಸ್ವೀಕರಿಸ್ತೇವೋ ಆದ ಕೂಡ ಏನಾಗುತ್ತದೆ, ದೇವರ ಆತ್ಮ ನಮ್ಮೊಳಗೆ ಬರುತ್ತದೆ. ಯಾರಿಗಾದ್ರೂ ಸಂದೇಹ ಉಂಟಾ? ದೇವರು ನಮ್ಮೊಳಗೆ ಹೇಗೆ ಅಷ್ಟು ದೊಡ್ಡ ದೇವರು ನಮ್ಮ ಹೃದಯದಲ್ಲಿ ಹೇಗೆ ಬರುವುದೆಂದು ಕೆಲವೊಮ್ಮೆ ಸಂದೇಹ ಬರ್ಬೋದು, ಡೌಟ್ ಬರಬಹುದು. ಅದೇಗೆ ಸಾಧ್ಯ ಮಾಡಿದರಂದ್ರೆ, ದೇವರು ನಮ್ಮ ದೇವರು ಜೀವವುಳ್ಳ ದೇವರು. ಅವರು ಜೀವ ಇಲ್ಲದ, ನಾವು ಯೋಚಿಸ್ಬೋದು ದೇವಾಲಯದಲ್ಲಿ ನಾವೆಲ್ಲರೂ ಜೊತೆ ಸೇರ್ತೇವೆ, ಅದಕ್ಕೆ ಅಲ್ಲಿ ದೇವರು ಇದ್ದಾರೆ ಅಂದ್ರೆ ಕೆಲವರು ತಿಳಿತಾರೆ, ಹಾಗೆ ತಿಳಿದುಕೊಂಡಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿ ದೇವರು ಇದ್ದಾರೆ. ಆದರೆ ಆ ದೇವರು ದೇವಾಲಯದಲ್ಲಿ ನಿಲ್ಲುವುದಿಲ್ಲ. ಆ ದೇವರು ಅವರೇ ಸೃಷ್ಟಿ ಮಾಡಿದ, ಅವರು ಜೀವವಿರುವ ದೇಹ, ನಮ್ಮ ದೇಹವೇ ಅವರಿಗೆ ದೇವಾಲಯವಾಗಿದೆ. ಅದಕ್ಕಾಗಿ ನಾವು ಅವರ ಥರನೇ ನಾವು ಬದುಕಬೇಕು. ಆ ದೇವರು ಅಷ್ಟು ದೊಡ್ಡ ದೇವರು, ಇಡೀ ಪೃಥ್ವಿಯನ್ನು ಮಾಡಿದ ದೇವರು. ನಮಗೆ ಕಾಣುವುದು ಬರೀ ಪೃಥ್ವಿ ಮಾತ್ರ ಅದರ, ಎಷ್ಟೋ ಅದರ ಹೊರತಾಗಿ ಎಷ್ಟೋ ನಮಗೆ ಇಷ್ಟರ ತನಕ ಯಾವುದೇ ಸೈಂಟಿಸ್ಟ್, ಯಾವುದೇ ವಿಜ್ಞಾನಿ ಕಂಡು ಹಿಡಿಯದಂತ ಲೋಕ ಇನ್ನೂ ಇದೆ. ನಮಗೆ ಇನ್ನೂ ಅದರದ್ದು ಅರಿತಿಲ್ಲ. ಇಂದು ತನಕ ವಿಜ್ಞಾನಿಗೆ ಎಷ್ಟು ಈ ಭೂಮಿಯಿಂದ ಆಕಾಶ ತನಕ ಎಷ್ಟು ಅಂತರವಿದೆ ಎಂದು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅಂಥ ದೇವರು, ಮನುಷ್ಯ ಎಷ್ಟೋ ವಿಜ್ಞಾನಿ ಎಷ್ಟು ಮುಂದುವರಿಬಹುದು, ಆದರೆ ಆತನಿಗೆ ಅರಿಯದ ಇನ್ನೆಷ್ಟೋ ವಸ್ತುಗಳಿವೆ, ಇನ್ನೆಷ್ಟೋ ಸಂಗತಿಗಳು ಇವೆ. ಅದೆಲ್ಲವನ್ನು ಮಾಡಿದ ಕರ್ತನು ಎಲ್ಲಿ ವಾಸ ಮಾಡ್ತಾರೆ? ನಮ್ಮ ಚಿಕ್ಕ ಹೃದಯದೊಳಗೆ ಅವರು ವಾಸ ಮಾಡುತ್ತಾರೆ. ನಮ್ಮನ್ನು ಅಷ್ಟು ಪ್ರೀತಿಸುತ್ತಾರೆ. ಅದಕ್ಕಾಗಿ ಅವರು ನಮ್ಮನ್ನು ಅವರ ಸ್ವರೂಪದಂತೆ ಅವರು ಮಾಡಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಅವರ ಥರನೇ ಬದುಕಲಿಕ್ಕೆ ಕಲಿಬೇಕು, ಅವರ ಥರನೇ ಪ್ರೀತಿಸಲಿಕ್ಕೆ ಕಲಿಯಬೇಕು. ಎಫೆಸರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯವನ್ನು ಓದುವ. ಅಲ್ಲಿ ಏನು ಹೇಳ್ತಿದೆ ನೋಡು ದೇವರ ವಾಕ್ಯ. ಎಫೆಸರಿಗೆ ಬರೆದ 5ನೇ ಅಧ್ಯಾಯದಲ್ಲಿ 1ರಿಂದ ಓದಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸತನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿ. ಏನು ಹೇಳ್ತಾರಲ್ಲಿ? ದೇವರನ್ನು ಪುನಃ ಒಮ್ಮೆ ಓದ್ತೀರಾ? ಪುನಃ ಒಮ್ಮೆ ಓದಿ, ಇನ್ನೊಮ್ಮೆ ಓದಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ವಾಕ್ಯ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆತನನ್ನು ಯಾರನ್ನು ಅನುಸರಿಸಲಾಗಿ? ದೇವರನ್ನು ಅನುಸರಿಸಲಾಗಿರ್ಬೇಕಂದ್ರೆ ಕ್ರಿಸ್ತನನ್ನು. ಆ ಕ್ರಿಸ್ತನಲ್ಲಿ ಏನ್ ಮಾಡಿದ್ದಾರೆ? ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಈಗ ನಾವು ದೇವರು ನಮ್ಮನ್ನು ನೋಡುವಾಗ ದೇವರು ಏನಂತ ನೋಡುತ್ತಾರೆ? ಯೇಸುವನ್ನು ನೋಡುತ್ತಾರೆ. ನಾವು ಸ್ವರ್ಗಕ್ಕೆ ಹೋಗುವಾಗ ಅಲ್ಲಿ ಹೆಣ್ಣು ಮತ್ತೆ ಗಂಡು ಎಂಬ ಜಾತಿ ಇರುವುದಿಲ್ಲ. ಅಲ್ಲಿ ಬರೀ ಏನ್ ಮಾಡ್ತಾರೆ? ಯಾರು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ ಅವರನ್ನು ಸ್ವರ್ಗಕ್ಕೆ ದೇವರು ಬರಮಾಡಿಕೊಳ್ಳುತ್ತಾರೆ. ಅಲ್ಲಿ ಹೋಗುವಾಗ ನಾವು ಯಾರು ಹೆಣ್ಣು ಮತ್ತೆ ಗಂಡು ಎಂಬ ಭೇದವಿಲ್ಲ. ಬರೀ ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರಬೇಕು ಅಷ್ಟೇ. ಅದಕ್ಕಾಗಿ ಈ ಭೂಲೋಕದಲ್ಲಿ ಇರುವಾಗ ನಾವೇನ್ ಮಾಡಬೇಕು? ಆ ಯೇಸುವನ್ನು ನಮ್ಮ ದೇವರು ನಮ್ಮ ಸ್ವಂತ ರಕ್ಷಕಂತ ನಾವು ಸ್ವೀಕರಿಸಬೇಕು. ಮತ್ತೆ ಇಲ್ಲಿ ವಾಕ್ಯ ಹೇಳ್ತಾರೆ, ಅವರನ್ನು ಅನುಸರಿಸಿ ನಡೆಯಬೇಕಂತ. ಇಂಗ್ಲಿಷಲ್ಲಿ ಹೇಳ್ತಾರೆ, ಬಿ ಇಮಿಟೇಟರ್ಸ್ ಆಫ್ ಕ್ರೈಸ್ಟ್. ಯೇಸುವನ್ನೇ ಇಮಿಟೇಟ್. ಈಗ ನಾವು ನಮ್ಮ ಮಕ್ಕಳು ಏನ್ ಮಾಡ್ತಾರೆ? ತಂದೆ ತಾಯಿ ಮಾಡಿದ ಹಾಗೆಯೇ ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ಅದೇ ತರ ನಾವೇನ್ ಮಾಡಬೇಕು?
ಯೇಸುವನ್ನೇ ಇಮಿಟೇಟರ್ಸ್, ಯೇಸುವನ್ನೇ ಅನುಸರಿಸಿ ನಡೆಯಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಆಗ ಏನಾಗುತ್ತದೆ, ನಾವು ಆತ್ಮದಲ್ಲಿ ನಡೆಯುವ ಮಕ್ಕಳಾಗಿ ಬದುಕ್ಬೋದು, ಆತ್ಮದಲ್ಲಿ ನಡೆಯಬಹುದು. ಆತ್ಮದಲ್ಲಿ ಅಂದರೆ ಪವಿತ್ರಾತ್ಮ ಹೇಗೆ ನಮ್ಮನ್ನು ನಡೆಸಿಕೊಳ್ತದೋ ಆ ರೀತಿ ನಾವು ನಡೆಸ್ಬೋದು. ಆಗ ಮಾತ್ರ ನಾವು ಏನು ಮಾಡಬೇಕು, ನಾವು ನಮ್ಮ ಎಲ್ಲಿ ಇರುತ್ತೇವೋ, ನಮ್ಮ ಮನೆಯಲ್ಲಾಗಲಿ, ನಾವು ಕೆಲಸ ಮಾಡೋ ಜಾಗದಲ್ಲಾಗಲಿ, ನಾವು ಸಮಾಜದಲ್ಲಾಗಲಿ ಯಾರನ್ನು ತೋರಿಸ್ತೇವೆ? ಬೆಳಿಗ್ಗೆ ಏನು ಹೇಳಿದ್ರು? ದೇವರ ವಿಳಾಸ. ಯಾರಂತ ಹೇಳಿದ್ರು? ದೇವರ ವಿಳಾಸ ನಾವಾಗಿರ್ಬೇಕು. ಯಾರಾದ್ರೆ ಒಂದು ವ್ಯಕ್ತಿ, ಒಂದು ಸಹೋದರ ಅಥವಾ ಸಹೋದರಿ ಕಷ್ಟದಲ್ಲಿ ಇದ್ದಾರಾದ್ರೆ, ದುಃಖದಲ್ಲಿ ಇದ್ದಾರಾದ್ರೆ ಅವರಿಗೆ ಏನಾಗಬೇಕು? ಅವರು ಒಂದು ದೇವರನ್ನು, ಅಂದ್ರೆ ಒಂದು ಸಮಾಧಾನ ನನಗೆ ಕೊಡುವ ಶಕ್ತಿ ಎಲ್ಲಿದಂದು ಹುಡುಕಿದಾಗ ಅವರು ನಮ್ಮನ್ನು ನೋಡುವಾಗ ಅವರಿಗೆ ಅದು ಶಕ್ತಿ ಸಿಗಬೇಕು. ಅವರು ನಮ್ಮ ಬಳಿ ಓಡಿ ಬರುವ ತರ ಶಕ್ತಿ ನಾವು ಆಗಿದ್ದೇವೆ, ನಾವು ಆಗಿರಬೇಕು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾನೆ, ಕ್ರಿಸ್ತನನ್ನು ಅನುಸರಿಸಿ ನಡೆಯಿರಿ. ಪವಿತ್ರ ಈಗ ಲೋಕದಲ್ಲಿ ನಾವು ನೋಡಿದ್ರೆ ಎಲ್ಲರೂ ಯೇಸುವನ್ನು ಒಪ್ಪಿಕೊಳ್ಳುತ್ತಾರೆ, ಯೇಸು ದೇವರಂತ ನಂಬುತ್ತಾರೆ. ಅವರು ಬಾಯಲ್ಲಿ ಹೇಳದಿರಲಿ, ಆದರೆ ಅವರು ಯೇಸು ಹಾಳು, ಯೇಸು ಕೆಟ್ಟವರಂತ ಯಾರು ಹೇಳಲ್ಲ. ಆ ರೀತಿ ಇರಬೇಕು. ಯಾಕೆಂದ್ರೆ ಯೇಸು ಇರುವಾಗ ಏನಾಯ್ತು, ಎಲ್ಲರೂ ಯೇಸುವಿನ ಹಿಂದೆ ಹೋಗುತ್ತಿದ್ದರು. ಪವಿತ್ರ ಪುಸ್ತಕದಲ್ಲಿ ಹೇಳುತ್ತದೆ, ಸತ್ಯವೇದದಲ್ಲಿ ಯೇಸುವಿನ ಹಿಂದೆ ಎಷ್ಟೋ ಜನಗಳು, ಗುಂಪು ಜನಗಳು ಹೋಗುತ್ತಿದ್ದರಂತೆ. ಮತ್ತೆ ಹೋದವರೆಲ್ಲರೂ ಗುಣವಾಗಿ ಬರ್ತಿದ್ರು. ಯಾರು ಫರಿಸಾಯರು, ಯಾರು ಅವರಿಗೆ ಏನು ಪ್ರಶ್ನೆ ಕೇಳಿದ್ರು ಅವರಿಗೆ ಸರಿಯಾದ ಉತ್ತರ ಸಿಕ್ತಿತ್ತು. ಆದರೆ ಯೇಸು ಪ್ರಶ್ನೆ ಕೇಳಿದಾಗ ಅವರಲ್ಲಿ ಉತ್ತರ ಇರ್ತಿರ್ಲಿಲ್ಲ. ಅಷ್ಟು ಜ್ಞಾನ ಫರಿಸಾಯರಿಗೆ ಇಡೀ ಧರ್ಮಶಾಸ್ತ್ರಗಳಿಗೆ ತಿಳಿದಿತ್ತು. ಆದರೆ ಯೇಸುವಿನ ಯಾವುದೇ ಪ್ರಶ್ನೆಗೆ ಅವರಿಗೆ ಉತ್ತರ ಇರುತ್ತಿರಲಿಲ್ಲ. ಅದಕ್ಕಾಗಿ ಅಂತ ಯೇಸು ಈಗ ನಮ್ಮ ಜೊತೆ ಇದ್ದಾರೆ, ನಾವು ಅದೇ ಯೇಸು ಆಗಿದ್ದೇವೆ. ಅದಕ್ಕಾಗಿ ನಾವು ಬದುಕುವಾಗ ಈ ಲೋಕದಲ್ಲಿ ಅಥವಾ ನಮ್ಮ ಮನೆಯಲ್ಲಿ, ಸಮಾಜದಲ್ಲಿ, ಕೆಲಸದ ಜಾಗದಲ್ಲಿ ನಮ್ಮನ್ನು ಯಾರಾದ್ರೆ ನೋಡಿದ್ರೆ ಯೇಸುವನ್ನು ನಮ್ಮಲ್ಲಿ ನೋಡಬೇಕು. ನಾವು 2 ಅರಸುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಹುಡುಗಿಯನ್ನು ನೋಡುವ. ಅಲ್ಲಿ ಆ ಅಧ್ಯಾಯದಲ್ಲಿ 2 ವ್ಯಕ್ತಿಗಳಿದ್ದಾರೆ. ಒಂದು ಸಣ್ಣ ಹುಡುಗಿ ಇದ್ದಾಳೆ, ಅವಳು ಒಂದು ದೇವರನ್ನು ಅರಿಯದ ಮನೆಯಲ್ಲಿ ಇದ್ದಾರೆ. 2 ಅರಸುಗಳು 5 ಅಧ್ಯಾಯ. 2 ಅರಸುಗಳು ಓದಿ ಬ್ರದರ್. ಅರಣ್ಯದ ಅರಸನಿಗೆ ನಾಮನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಣ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಣ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡ್ಕೊಂಡು ಬಂದರು. ಇಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಅರಾಮ್ಯರು ಆ ಜನರು ಏನ್ ಮಾಡಿದ್ದಾರೆ, ಇಸ್ರೇಲರಿಂದ ಒಂದು ಸಣ್ಣ ಹುಡುಗಿಯನ್ನು ಯಾವಾಗ ಅವರು ಅಲ್ಲಿ ಹೋದಾಗ ಆ ಜನರಿಂದ ಎಲ್ಲ ಸೂಳಿ ಮಾಡಿ ಆ ಚಿಕ್ಕ ಹುಡುಗಿಯನ್ನು ಅವರು ಹಿಡಿದು ಕದ್ದು ತಂದಿದ್ದಾರೆ. ಕದ್ದು ತಂದು ಈಗ ಎಲ್ಲಿಟ್ಟಿದ್ದಾರೆ, ಅದು ಹೇಳುತ್ತದೆ ನಾಮನ್. ಅವನು ತುಂಬಾ ಪರಾಕ್ರಮಿಯಾದ ಜನ ಆಗಿದ್ದ. ತುಂಬಾ ಅವನಿಂದಾಗಿ ಅರಾಮರಿಗೆ ಅನೇಕ ಸಾರಿ ಯುದ್ಧದಲ್ಲಿ ಜಯ ಸಿಕ್ಕಿದೆ. ಆದರೆ ಆತನಲ್ಲಿರುವ ಒಂದು ಕಡಿಮೆ ಅಂದ್ರೆ ಆತನು ಕುಷ್ಠರೋಗಿಯಾಗಿದ್ದನು. ಅವನಷ್ಟು ಜಯ ತಂದು ಕೊಟ್ಟರು, ಅವನಷ್ಟು ಪ್ರಸಿದ್ಧ ವ್ಯಕ್ತಿ ಆದರೂ ಆತನ ಒಳಗೆ ಒಂದು ದುಃಖ ಇತ್ತು. ಯಾವುದದು? ಆತನು ಕುಷ್ಠರೋಗಿಯಿಂದ ಬಳಲುತ್ತಿದ್ದ. ಯಾಕೆಂದ್ರೆ ಆ ಸಮಯದಲ್ಲಿ ಕುಷ್ಠರೋಗಿಗಳಿಗೆ ಮನೆಯೊಳಗೆ ಇಡ್ತಿರ್ಲಿಲ್ಲ. ಕುಷ್ಠರೋಗಿ ಅಂತ ಗೊತ್ತಿದ್ದ ಕೂಡಲೇ ಏನ್ ಮಾಡ್ಬೇಕು, ಅವರನ್ನು ಊರಿನ ಹೊರಗಡೆ ಇಡ್ತಿದ್ರು. ಆದರೆ ಈ ಕುಷ್ಠರೋಗಿ ಹೊರಗಿನಿಂದ ತುಂಬಾ ಪರಾಕ್ರಮಶಾಲಿಯಾದರೂ ಒಳಗಿನಿಂದ ಈ ನಾಮನನ್ನು ಕುಷ್ಠದಿಂದ ಬಳಲುತ್ತಿದ್ದನು. ಅದೇನಾಯ್ತು, ಅವರೇನ್ ಮಾಡಿದ್ರು, ಆ ಚಿಕ್ಕ ಹುಡುಗಿಯನ್ನು ಎಲ್ಲಿಂದ, ಇಸ್ರಾಯೇಲ್ನಿಂದ ದೇವರ
ದೇವರು ಆರಿಸಿಕೊಂಡ ಜನಾಂಗವೇ ಇಸ್ರಾಯೇಲರಾಗಿದ್ದರು. ಅಲ್ಲಿಂದ ಆ ಚಿಕ್ಕ ಹುಡುಗಿಯನ್ನು ಏನ್ ಮಾಡ್ತಾರೆ, ಬಲಾತ್ಕಾರವಾಗಿ ತಂದೆ ತಾಯಿಯಿಂದ ಆ ಕುಟುಂಬದಿಂದ ದೂರ ಮಾಡಿ ಆ ಸಣ್ಣ ಹುಡುಗಿ, ದೇವರ ವಾಕ್ಯ ಹೇಳ್ತದೆ ಸಣ್ಣ ಹುಡುಗಿ, ಯಾವ ದೇವರ ವಾಕ್ಯದಲ್ಲಿ ಏನು ಬರೀತಿದೋ ಅದು ಅದರಂತೆ ಇರುತ್ತದೆ. ಸಣ್ಣ ಹುಡುಗಿ ಅಂದ್ರೆ ಒಂದು ಸಣ್ಣ ಹುಡುಗಿಯನ್ನು ತಂದೆ ತಾಯಿಯಿಂದ ಕುಟುಂಬದಿಂದ ದೂರ ಮಾಡಿ ಯಾವುದೋ ಒಂದು ಮನೆಯಲ್ಲಿ ಕೆಲಸಕ್ಕೆ ತಂದಿಟ್ರೆ ಆ ಮಗುವಿನ ಹೃದಯ ಹೇಗಾಗ್ಬೋದು? ಆ ಮಗುವಿಗೆ ಯಾರು ಇಲ್ಲ ಮನೆಯಲ್ಲಿ, ಆ ಸಣ್ಣ ಹುಡುಗಿ. ಯಾಕಂದ್ರೆ ಇಸ್ರಾಯೇಲರು ದೇವರ ಜನಾಂಗದವರು, ಅವರು ಬಡವರಾಗಿ ಅಂತೂ ಇರಲಿಲ್ಲ, ಅವರಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ರು. ಆದರೆ ಇಲ್ಲೇನಾಗುತ್ತದೆ, ಆ ಚಿಕ್ಕ ಹುಡುಗಿ ಮನೆಯಲ್ಲಿ ಏನು ಕೆಲಸ ಮಾಡದೆ ಇರ್ಬೋದು. ಆ ಹುಡುಗಿ ಈಗ ಯಾವುದೋ ಒಂದು ಮನೆಯಲ್ಲಿ ಕೆಲಸಕ್ಕೆ ಬಂದು ನಿಂತಿದ್ದಾಳೆ. ಯಾಕಂದ್ರೆ ಬೈ ಫೋರ್ಸ್ ಅವಳಿಗೆ ಕೆಲಸ ಮಾಡುವಾಗೆ ಅಲ್ಲಿ ಮಾಡಿದ್ದಾರೆ. ನಾವು ಅವಳ ಜಾಗದಲ್ಲಿದ್ದು ಸ್ವಲ್ಪ ಯೋಚಿಸಿದ್ರೆ ನಾವು ಏನ್ ಮಾಡ್ತಿರ್ಬೋದು, ನಾವು ಅವರಿಗೆ ಇಡೀ ದಿವಸ ಶಾಪ್ ಆಗ್ತಾ ಇರ್ಬೋದು. ಅಯ್ಯೋ, ನನ್ನನ್ನು ತಂದೆ ತಾಯಿಗಳಿಂದ ದೂರ ಮಾಡಿದರೆ ದೇವರೇ ಇವರಿಗೆ ಕೆಟ್ಟದನ್ನು ಮಾಡು. ಅವರಿಗೆ ಆ ನಾಮಾನ್ ಎಂಬ ವ್ಯಕ್ತಿಗೆ ಕುಷ್ಠ ಇದ್ದಾಗ ನಾವೇನ್ ಹೇಳ್ಬೋದು, ನಾವು ಅದನ್ನು ಯೋಚನೆ ಮಾಡಬೇಕು. ನಾವು ಹೇಳ್ಬೋದು, ದೇವರು ನೀನು ನನಗೆ ಮಾಡಿದ ಈ ಪಾಪಕ್ಕೆ ದೇವರು ನಿನಗೆ ಮೊದಲೇ ಶಿಕ್ಷೆ ಕೊಟ್ಟಿದ್ದಾರೆ, ನೀನು ಅದೇ ಕುಷ್ಠ ರೋಗಿಯಲ್ಲಿ ಸಾಯಬೇಕು ಅಂತ ನಾವು ಯೋಚಿಸ್ತೇವೆ ಇಲ್ವೋ? ಖಂಡಿತ ಯೋಚಿಸ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತು ನಮ್ಮ ಬುದ್ಧಿ ಏನಂತ. ನಮ್ಗೆ ಎಷ್ಟು ಒಳ್ಳೆಯದು ಮಾಡಿದ್ರು ನಾವು ಕ್ಷಣದಲ್ಲಿ ಮರೆಯುವ ಜನರಾಗಿದ್ದೇವೆ. ಯಾರು ಎಷ್ಟು ಈ ಲೋಕದಲ್ಲಂತೂ, ಈಗಿನ ದಿನದಲ್ಲಂತೂ ಯಾರನ್ನು ನಂಬುವಾಗಿಲ್ಲ. ನೀವು ಸೇವಕರ ಬಳಿ ಹೋಗಿ ಕೇಳಿ, ಮಿನಿಸ್ಟ್ರಿಯಲ್ಲಿ ಸೇವಕರು ಪ್ರತಿಯೊಬ್ಬರು ಹೇಳುವುದಿಷ್ಟೇ, ಅಯ್ಯೋ ಸೇವೆಯನ್ನು ಕೊಡ್ಲಿಕ್ಕೆ ಯಾರು ನಂಬಿಗಸ್ತರು ಇಲ್ಲ. ಇವತ್ತು ಮಾಡ್ತೇನೆ ಅಂತ ಹೇಳಿದವರು 1 ವರ್ಷ 2 ವರ್ಷ ವಿಶ್ವಾಸದಿಂದ ಇದ್ದವರು ನಾಳೆ ಸೇವೆ ಬಿಟ್ಟು ಮೋಸ ಮಾಡಿ ಹೋಗುವವರು ಎಷ್ಟೋ ಜನರಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತೇನೆ, ಸೇವೆಯ ವಿಷಯದಲ್ಲಿ ಯಾಕೆ ಹೇಳ್ತೇನೆ, ದಿನಾ ದೇವರ ಬಗ್ಗೆ ಕೇಳಿ, ದಿನಾ ವಾಕ್ಯದ ಬಗ್ಗೆ ಕೇಳಿ, ದೇವರ ಮಹಿಮೆಯಲ್ಲಿ ಎಷ್ಟೋ ಸಾರಿ ದೇವರಿಗೆ ನಾವು ಏನ್ ಮಾಡ್ತೇವೆ, ಟೆಸ್ಟಿಮನಿ ಕೊಡ್ತೇವೆ, ಸಾಕ್ಷಿಯಾಗಿ ನಿಂತು. ಅಂಥವರು ಮೋಸ ಮಾಡಿ ಹೋಗುವ ಈ ಸಮಯವಾಗಿದೆ. ಅಥವಾ ಸೇವಕರನ್ನೇ ಹಿಡಿದುಕೊಟ್ಟು ಅವರನ್ನು ವಿಶ್ವಾಸಘಾತ ಮಾಡುವ ಈ ಸಮಯದಲ್ಲಿ ನಾವು ಇದ್ದಾಗಲೂ ಇಂಥ ಮೋಸ ನಾವು ಮಾಡುವುದಾದರೆ ನಾವೆಷ್ಟು ಒಳ್ಳೆಯವರಂತ ನಂಬಲಿಕ್ಕಾಗುತ್ತಾ? ಹಾಗಾದರೆ ಇಂಥ ದುಃಖದ ಸಮಯದಲ್ಲಿ ನಾವೇನ್ ಮಾಡಿರ್ಬೋದು? ಖಂಡಿತವಾಗಿ ನಾವು ಶಾಪ ಹಾಕಿಯೇ ಆಗ್ತೇವೆ. ಆದರೆ ಈ ಚಿಕ್ಕ ಹುಡುಗಿ ಏನ್ ಮಾಡಿದ್ಲು? ಅದೇನು ಮಾಡಲಿಲ್ಲ. ಅಲ್ಲಿ ಅವಳಿದ್ದ ಮನೆಯಲ್ಲಿ ಯಾವುದೇ ನಿಜ ದೇವರ ಆರಾಧನೆ ಆಗ್ತಿರ್ಲಿಲ್ಲ. ಅವಳು ಏನ್ ಮಾಡ್ಬೇಕು, ಅವಳಿಗೆ ಆರಾಮವಾಗಿ ದೇವರಿಗೆ ಶಾಪ ಹಾಕ್ಬೋದಿತ್ತು, ಅವರನ್ನೇ ಏನ್ ಮಾಡ್ಬೋದಿತ್ತು. ಹೇಗಂತೂ ಈಗ ನನಗೆ ಜೀವನ ಇಲ್ಲ, ಹೇಗೂ ಈಗ ನಾನು ನನ್ನ ಕುಟುಂಬಕ್ಕೆ ಹಿಂತಿರುಗಿ ಹೋಗುವಾಗಿಲ್ಲ, ಇನ್ನು ನಾನು ಇವರ ಜೊತೆ ಇದ್ದು ಇವರ ಥರನೇ ಬದುಕ್ಬೋದು, ಅಟ್ಲೀಸ್ಟ್ ನಾನು ನನ್ನ ಸುಖ ಹೊಂದ್ಬೋದಂತ ಅವಳು ಯೋಚಿಸ್ತಾಳೆ ಇರ್ಬೋದು. ಅಥವಾ ಸಣ್ಣ ಮಕ್ಕಳು ಏನ್ ಮಾಡ್ತಾರೆ, ಏನಲ್ಲಿ ಮಾಡ್ತಾರೆ ಅದನ್ನು ಕಲಿಬೋದಿರ್ಬೋದು. ಆದರೆ ಈ ಹುಡುಗಿ ಏನ್ ಮಾಡ್ತಿದ್ಲು, ಅಂತ ಅಂಧಕಾರದ ಪರಿಸ್ಥಿತಿಯಲ್ಲಿ ಇದ್ರು, ಅಂಥ ದುಃಖದಲ್ಲಿ ಇದ್ರು ಏನ್ ಮಾಡ್ತಾಳೆ ಈ ಹುಡುಗಿ, ನಿಜ ದೇವರನ್ನು ಪ್ರೀತಿಸುವುದು ಮಾತ್ರ ನಿಲ್ಲಿಸ್ತಿಲ್ಲ. ನಮ್ಗೆ ಹೇಗೆ ಗೊತ್ತಾಗುತ್ತೆ, ಒಮ್ಮೆ ಆ ಮಗು ಏನ್ ಮಾಡಿತ್ತು, ಆ ಹುಡುಗಿ ಯಾವಾಗ ಆ ಹುಡುಗಿಗೆ ತನ್ನ ಯಜಮಾನನಿಗೆ ಕುಷ್ಠರೋಗ ಇದೆ ಎಂದ ಕೂಡಲೇ ಆ ಯಜಮಾನನ ಹೆಂಡತಿಗೆ ಹೇಳ್ತಾರೆ, ನಮ್ಮ ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆತನ ಬಳಿಗೆ ನೀವು ಯಜಮಾನನನ್ನು ಕಳಿಸಿದರೆ ಖಂಡಿತವಾಗಿಯೂ ನಮ್ಮ ಯಜಮಾನ ಗುಣಮುಖವಾಗುತ್ತಾನೆ. ನೋಡಿ ಮಕ್ಕಳೇ, ನಾವು ಯೋಚಿಸ್ಬೇಕು, ಇವಳನ್ನು ಒಂದು ಬಂದಿಯಾಗಿ ಮನೆಯಲ್ಲಿ ತಂದಿದ್ದಾರೆ. ಆ ಕಾಲದಲ್ಲಿ ರಾಜರ ಥರನೇ ಬದುಕೋರು, ಅವರ ಕೆಲಸದವರ ಮಾತು ಕೇಳುವವರು ಅಲ್ಲ. ಈಗ ನಾವು ಯೋಚಿಸುವ, ನಮ್ದು ಯಾವುದೇ MLA ಆಗಲಿ, ಯಾವುದೇ ಪ್ರೈಮ್ ಮಿನಿಸ್ಟರ್ ಯಾರಾದರೂ ನಮ್ಮ ಜನಸಾಮಾನ್ಯರ ಮಾತು ಕೇಳ್ತಾರ?
ನಮಗೆ ಅಧಿಕಾರ ಉಂಟ? ನಮಗೆ ಸಾಧ್ಯನೇ ಇಲ್ಲ. ನಾನೊಂದು ಉದಾಹರಣೆ ಹೇಳೋದು. ಹಾಗಾದರೆ ಆ ಕಾಲದಲ್ಲಿ ಅಷ್ಟು ದೊಡ್ಡ ಮನೆಯಲ್ಲಿ ಈ ಹುಡುಗಿಯ ಮಾತು ಕೇಳಬೇಕಾದ್ರೆ ನಾವು ಯೋಚಿಸ್ಬೇಕು, ಆ ಹುಡುಗಿ ಎಷ್ಟು ಚೆನ್ನಾಗಿ ಆ ಮನೆಯವರನ್ನು ಪ್ರೀತಿಸ್ತಿದ್ಲು. ಯಾವುದೇ ದುಃಖ ಕಹಿತನ ಅವಳಲ್ಲಿ ಇರಲಿಲ್ಲ ಪ್ರಿಯರೇ. ಅದಕ್ಕಾಗಿ ಅಲ್ಲಿ ಆ ಯಜಮಾನನು ಆ ಸಣ್ಣ ಹುಡುಗಿಯ ಮಾತು ಕೇಳಿ ಏನ್ ಮಾಡ್ತಾರೆ, ಅವರು ಹುಡುಕಿ ಎಲ್ಲಿ ಇರ್ತಾನೆ ಆತನನ್ನು ಹುಡುಕಿ ಬರ್ತಾರಂತ ಅಲ್ಲಿ ನಾವು ಮುಂದೆ ಓದಿದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆ ಎಲೀಷ ಏನ್ ಮಾಡ್ತಾನೆ, ಆ ರಾಜನಿಂದ, ಇಸ್ರೇಲ್ ರಾಜನಿಗೆ ತನ್ನ ದೇಶದ ರಾಜನಿಂದ ಎಲ್ಲ ಪತ್ರಗಳನ್ನು ತೆಗೆದುಕೊಂಡು ಇಸ್ರಾಯೇಲ್ ರಾಜನ ಹತ್ರ ಬರ್ತಾರಂತೆ. ಆಗ ಇಸ್ರಾಯೇಲಿ ದೇವರ ವಾಕ್ಯ ನೀವು ಮನೆಯಲ್ಲಿ ಚೆನ್ನಾಗಿ ಓದಿಕೊಳ್ಳಿ. ಆಗ ಹೇಳ್ತದೆ, ಇಸ್ರಾಯೇಲ್ ರಾಜ ಬಟ್ಟೆಗಳನ್ನು ಹರಿತಾನಂತೆ. ಅವನಿಗೆ ನಿಜ ದೇವರನ್ನೇ ಅವನ ಆರಾಧನೆ ಮಾಡಿದ್ರು. ಆತನ ನಿಜ ದೇವರು ಯಾವ ಕೆಲಸ ಮಾಡುತ್ತಾನೆಂದು ಆತನಿಗೆ ಅರಿತಿರಲಿಲ್ಲ, ಆತನಿಗೆ ತಿಳಿದಿರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾವಾಗ ಎಲೀಷನ ಪತ್ರಗಳನ್ನು ತಂದು ಕೊಟ್ಟಾಗ ಆ ರಾಜ ಹೇಳ್ತಾನಂತೆ, ಇವತ್ತೇನೋ ಕೆಟ್ಟ ಆಲೋಚನೆ ಇರ್ಬೋದು, ನಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಈ ರೀತಿ ಒಂದು ಉಪಾಯ ಮಾಡಿ ಬಂದಿದ್ದಾರಂತ ಅವರು ಯೋಚಿಸ್ತಾರಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲಿ ಅವರು ಬಟ್ಟೆಗಳನ್ನು ಹರಿದು ಬಿಟ್ರಂತೆ. ನೀನೇನು ಹೀಗೆ ಮೋಸ ಮಾಡ್ಲಿಕ್ಕೆ ಬಂದಿದ್ಯಾ ಅಂತ ಹೇಳಿದ್ರಂತೆ. ಆದ್ರೆ ಎಲೀಷನ್ ಏನ್ ಮಾಡ್ತಾನೆ, ಅದನ್ನು ಕೇಳದೆ ಎಲೀಷನ್ಗೆ ಇದು ವಿಷಯ ಗೊತ್ತಾದಾಗ ಎಲೀಷ ಏನ್ ಮಾಡ್ತಾನೆ, ನಾಮನನ್ನು ಅವರ ಬಳಿ ಕರೀತಾನೆ. ಆದರೆ ನಾಮನ್ ಏನ್ ಮಾಡ್ತಾನೆ, ಹೋಗ್ತಾನೆ. ಆದ್ರೆ ಎಲೀಷ ನಾಮನ ಹತ್ರ ಬರಲ್ಲ. ಅದರ ಬದಲಿಗೆ ಎಲೀಷ ಹೇಳ್ತಾನೆ, ಹೋಗು, ಆತನಿಗೆ ಹೇಳು 7 ಬಾರಿ ನೀರಿನಲ್ಲಿ ಮುಳುಗಿ ಅಂತ. ಅಲ್ಲಿ ಆತನ ಶುದ್ಧವಾಗ್ತಾನಂತ ದೇವರ ವಾಕ್ಯ ಹೇಳ್ತದೆ. ನಾನು ಏನು ಹೇಳಿಕೆ ಬಯಸುತ್ತೇನೆಂದ್ರೆ, ನಮ್ಮ ಸ್ವಭಾವ, ನಿಜ ದೇವರ ಸ್ವಭಾವ ನಾವು ಈ ಹುಡುಗಿಯಲ್ಲಿ ನೋಡಬಹುದು. ಏನ್ ಮಾಡಿದ್ಲು ಅವಳು, ಯಾವಾಗ ಎಲೀಷನು ಗುಣವಾದನವನು ಏನ್ ಮಾಡ್ತಾನೆ, ನಿಜ ದೇವರು ಯಾರೆಂದು ತಿಳಿಯುತ್ತಾನೆ. ಯಾವಾಗ ನಮ್ಮ ಸ್ವಭಾವ ದೇವರ ತರ ಇರುತ್ತದಾಗ ನಾವೇನ್ ಮಾಡ್ತೇವೆ, ಇತರರಿಗೆ ದೇವರನ್ನು ಕೊಡುತ್ತೇವೆ. ದೇವರ ವಾಕ್ಯ ಎಲೀಷ ಏನ್ ಮಾಡ್ತಾನೆ, ನಾಮನ್ ಏನ್ ಮಾಡ್ತಾನೆ, ಎಲೀಷ ಎಲ್ಲಿದ್ದಾನೋ ಅಲ್ಲಿಂದ ನಂಗೆ ಸ್ವಲ್ಪ ಮಣ್ಣು ಕೊಡಿ ಅಂತ ತಗೊಂಡು ಬರ್ತಾನಂತೆ. ಅಂದ್ರೆ ಅವನೇನ್ ಮಾಡಿದ, ಅವತ್ತಿನಿಂದ ಎಲೀಷನ ದೇವರು ಯಾರೋ ಆ ದೇವರಿಗೋಸ್ಕರ ನಾನೊಂದು ಆಲ್ಟರ್ ಅನ್ನು ಮಾಡಿ ಅವರು ನಿಜ ದೇವರನ್ನು ಪೂಜಿಸಲು ಪ್ರಾರಂಭಿಸಿದ್ರು. ಪ್ರಿಯರೇ, ಇದು ನಮ್ಮ ಸ್ವಭಾವ ಆಗಿರ್ಬೇಕು. ನಾವು ಎಲ್ಲಿ ಇದ್ರು ನಮಗೆ ತಿಳಿದಿರ್ಬೇಕು, ನಮ್ಮನ್ನು ದೇವರ ತರ ಸೃಷ್ಟಿ ಮಾಡಿದ್ದರಾದ್ರೆ ನಮ್ಮಲ್ಲಿ ದೇವರ ಸ್ವಭಾವ ಇರಬೇಕು. ಯಾವುದೇ ರೀತಿಯ ದುಃಖವಾಗ್ಲಿ, ಯಾವುದೇ ರೀತಿಯ ಕೈತನ ಇರಬಾರ್ದು. ಆಗ ಮಾತ್ರ ನಾವು ಹೇಳ್ಬೋದು, ನಾವು ಕ್ರಿಸ್ತನನ್ನು ಅನುಸರಿಸಿ ನಡೆಯುತ್ತೇವೆ. ಅದೇ ಅಧ್ಯಾಯದಲ್ಲಿ ನಾವು ಮುಂದೆ ನೋಡಿದಾಗ ಅಲ್ಲಿ ಒಂದು 25ನೇ ಅಧ್ಯಾಯದಲ್ಲಿ 20ರಿಂದ ಓದಿದ್ರೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಆತನು ಯಾವಾಗಲೂ ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರು ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೂ ಕಳುಹಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪನಾದರೂ ಬಾಚಿಕೊಂಡು ಹೋದೆನು. ಅಂದ್ರೆ ಇಲ್ಲಿ ಏನಾಗುತ್ತೆ, ಎಲೀಷನ ಜೊತೆ ಗೆಹಜಿ ಎಂಬ, ಅಂದ್ರೆ ಎಲೀಷ ಒಬ್ಬ ಯಾರು, ಸೇವಕ, ಒಬ್ಬ ಪ್ರವಾದಿ. ಅವರ ಜೊತೆ ಅವರಿಗೆ ಸಹಾಯ ಮಾಡಲು ಒಬ್ಬ ಸೇವಕ ಇರ್ತಾರೆ. ಈಗ ನಮ್ಮ ಪಾಸ್ಟರ್ ಚಂದ್ರಕಾಂತ್ ಜೊತೆ ಅವರೊಬ್ರು ನಂಬಿದ ವ್ಯಕ್ತಿಯನ್ನು ಅವರ ಜೊತೆ ಸಹಾಯಕ್ಕಾಗಿ ಇಡ್ತಾರೆ. ಆ ರೀತಿ ಗೆಹಜಿ ನೋಡಿ, ಆತನ ಎಷ್ಟು ಪವಿತ್ರಾತ್ಮನ ಕೆಲಸ ನೋಡಿದರೆ ಎಲೀಷನ ಜೊತೆ ಏನೆಲ್ಲ ನಡೀತದೆ, ಎಲೀಷನ ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ಆತನಿಗೆ ಗೊತ್ತಿರಬೇಕು ಎಲೀಷನ ಜೊತೆ ಯಾರಿದ್ದಾರೆ, ಎಲೀಷನ ಜೊತೆ ಪವಿತ್ರಾತ್ಮ ಇದ್ದಾರೆ ಅಂತ ತಿಳಿದಿರ್ಬೇಕಿತ್ತು. ಯಾಕಂದ್ರೆ ಇಡೀ ದಿವಸ ಅವರು
ಆ ಸೇವಕರ ಜೊತೆನೇ ಇದ್ದಾರೆ, ಎಲ್ಲ ಪವಿತ್ರಾತ್ಮನ ಕೆಲಸವನ್ನು ನೋಡಿದ್ದಾರೆ. ಅದೇ ನಾವು ಆ ಹುಡುಗಿ ಜೊತೆ ಯಾರಾದ್ರಿದ್ರ, ಆ ಹುಡುಗಿ ಎಲ್ಲಿದ್ರು, ಎಲ್ಲಿ ವಿಗ್ರಹಾರಾಧನೆ ಆಗುತ್ತದೋ, ಎಲ್ಲಿ ನಿಜ ದೇವರು ಇಲ್ಲದ ಮನೆಯಲ್ಲಿ ಕಷ್ಟದಲ್ಲಿ ಇದ್ದ ಆ ಚಿಕ್ಕ ಹುಡುಗಿ ದೇವರನ್ನು ಯಾರೆಂದು ಸರಿಯಾಗಿ ಅರಿತಿದ್ದಳು. ಅದೇ ಇಲ್ಲಿ ಗೆಹಜಿ ಏನ್ ಮಾಡ್ತಾನೆ, ಅವನು ದಿನಾ ಸೇವಕರ ಜೊತೆನೇ ಇದ್ದಾನೆ, ದಿನಾ ದೇವರ ಮಹಿಮೆಯಲ್ಲೇ ಇದ್ದಾರೆ. ಅಲ್ಲದೆ ಎಷ್ಟೋ ಪವಿತ್ರಾತ್ಮನ ಕೆಲಸವನ್ನು ನೋಡ್ತಾ ಇದ್ದಾರೆ. ಆದ್ರೂ ಆತನ ಹೃದಯ ಮಾತ್ರ ದೇವರ ಜೊತೆ ಇಲ್ಲ. ಆತನ ಹೃದಯ ಮಾತ್ರ ಎಲ್ಲಿದೆ, ಲೋಕದ ವಸ್ತುಗಳ ಮೇಲೆ ಇದೆ. ಅದಕ್ಕಾಗಿ ನಾವು ಸರಿಯಾಗಿ ದೇವರು ಯಾರೆಂದು ತಿಳಿಯಬೇಕು. ನಾವು ದೇವರಲ್ಲಿ ನಾವು ಯಾರೆಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರತಿ ವಾರ ಅಲ್ಲ, ಪ್ರತಿ ದಿನ ನಾವು ಸಭೆಗೆ ಬಂದು ನಮ್ಮ ಮನಸ್ಸು ನಮ್ಮ ಹೃದಯ ಲೋಕದ ವಿಷಯಗಳಲ್ಲಿ ಇದ್ರೆ ಏನಾಗುತ್ತದೆ, ನಾವು ಸ್ವರ್ಗಕ್ಕೆ ಹೋಗುವ ಬದಲು ನರಕಕ್ಕೆ ಹೋಗಲು ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳುತ್ತೇವೆ. ಎಲ್ಲ ನಾವು ಮಾಡಿ ಪ್ರತಿದಿನ ಭಕ್ತಿಯಲ್ಲಿ ನಾವು ಬಂದು ಕೂತ್ಕೊಳ್ತೇವೆ. ನಮ್ಮ ಏನು ನಾವು ಮಾಡಬೇಕೆಂಬ ಡ್ಯೂಟಿ ಮಾತ್ರ ನಾವು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ದೇವರ ಹತ್ರ ಬಂದ್ರೆ ಆ ದೇವರ ಥರನೇ ಬದುಕಲಿಕ್ಕೆ ಪ್ರಾರಂಭಿಸ್ಬೇಕು. ಅಲ್ಲಿ ಏನ್ ಮಾಡ್ತಾನೆ ಆ ಗೆಹಜಿ, ಅಲ್ಲಿ ಎಲೀಷನು ಏನ್ ಮಾಡ್ತಾನೆ, ನಾಮನನ್ನು ಎಲೀಷನಿಗೆ ಕೊಡ್ಲಿಕ್ಕೆ ತುಂಬಾ ಗಿಫ್ಟ್ಗಳನ್ನು ತಂದು ಕೊಟ್ಟಿದ್ರು ಸೇವಕರಿಗೆ. ಬರಿಗೈಯಲ್ಲಿ ಸೇವಕರ ಬಳಿಗೆ ಹೋಗ್ಬಾರ್ದು, ಅದಕ್ಕಾಗಿ ಸೇವಕರನ್ನು ಘನಪಡಿಸ್ಬೇಕು ಅಂತ ಯಾರಿಗೆ ತಿಳಿದಿತ್ತು, ನಾಮನಿಗೆ ತಿಳಿದಿತ್ತು. ಆದ್ರೆ ನಮ್ಮ ಈಗಿನ ಕ್ರೈಸ್ತ ಮಕ್ಕಳಿಗೆ ಅದು ಗೊತ್ತಿಲ್ಲ. ಏನ್ ಮಾಡ್ತಾರೆ, ದೇವರ ವಾಕ್ಯ ಹೇಳುತ್ತದೆ, ದೇವರ ಹತ್ರ ಬರುವಾಗ ಬರೀ ಕೈಯಲ್ಲಿ ಮಾತ್ರ ಬರಬಾರ್ದಂತ ಹೇಳ್ತಾರೆ. ಅದಕ್ಕಾಗಿ ಯಾವಾಗ ನೀವು ಸಭೆಗೆ ಒಳಗೆ ಬಂದಾಗ ಬರೀ ಕೈಯಲ್ಲಿ ಮಾತ್ರ ಬರಬೇಡಿ. ಯಾಕಂದ್ರೆ ಏನ್ ತೋರಿಸ್ತದೆ, ನೀವು ಯಾವಾಗ ಕೈಯಲ್ಲಿ ಕಾಣಿಕಿಲ್ಲದೆ ಬರ್ತೀರಲ್ಲ, ಅಥವಾ ಯಾವ ಸೇವಕರ ಬಳಿಗೆ ನೀವು ಯಾವುದೇ ಪ್ರಾರ್ಥನೆ ಮಾಡಿಸಿದ್ರು ಒಂದು ಚಿಕ್ಕ ಕಾಣಿಕೆ ಯಾವಾಗ ಕೊಡ್ತಿರಲ್ಲ, ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಅದರ ಅರ್ಥ ಏನಂದ್ರೆ, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಅದಕ್ಕಾಗಿ ನಾನೀಗ ದೇವರನ್ನು ಗೌರವಿಸುತ್ತೇನಂತ ಅರ್ಥ. ತಿಳಿತಾ ಕಾಣಿಕೆ ಯಾಕೆ ಕೊಡಬೇಕು? ಯಾವಾಗ ನಾವು ಕಾಣಿಕೆ ಇಲ್ಲದೆ ಬರ್ತೇವೆ ಅದರ ಅರ್ಥ ದೇವರು ನಮ್ಮನ್ನೇನೋ ಆಶೀರ್ವಾದ ಮಾಡಲಿಲ್ಲ ಅಂತ ಅರ್ಥ. ನಾವು ನೋಡ್ತೇವೆ ಇಸ್ರೇಲ್ ಜನರಿಗೆ ಏನ್ ಮಾಡಿದ್ರು, ಯಾವಾಗ ಇಸ್ರೇಲ್ ಜನರು ಅಲ್ಲಿ 400 ವರ್ಷ ಏನ್ ಮಾಡಿದ್ರು, ಅಲ್ಲಿ ಬಂಧನದಲ್ಲಿದ್ರು. ಅವರು ಯಾವುದೇ ಸಂಬಳ ಇಲ್ಲದೆ ಕೆಲಸ ಮಾಡಿದ್ರು. ಆದರೆ ಅವರಿಗೆ ಬಿಡುಗಡೆ ಆಗ್ಬೇಕಾದ್ರೆ ದೇವರು ಏನ್ ಹೇಳಿದ್ರು, ಎಲ್ಲರೂ ಒಂದೊಂದು ಕುರಿಯನ್ನು ತರಲೇಬೇಕು. ಆ ದಿವಸ ಏನ್ ಮಾಡಿದ್ರು, ಒಂದೊಂದು ಕುರಿಯನ್ನು ತರಲೇಬೇಕು. ಅದು ದೇವರು ಅವರದ್ದೇ ರೀತಿ ಪ್ರಕಾರ ದೇವರು ಹೇಳಿದ್ರು, ಇಷ್ಟೇ ತರ ಕುರಿ ಇರಬೇಕು, ನಿಮ್ಮ ಕುಟುಂಬಕ್ಕೆ ಬೇಕಾದಷ್ಟೇ ದೊಡ್ಡ ಕುರಿ ಇರಬೇಕು, ಸರಿಯಾದ ಕುರಿ ಇರಬೇಕು, ಕಣ್ಣಿಲ್ಲದ್ದು, ಮೂಗಿಲ್ಲದ್ದು, ಕೈಕಾಲಿಲ್ಲದಲ್ಲ, ಸರಿಯಾದ ಕುರಿ ತರಬೇಕಂತ ಆ ದಿವಸ ದೇವರವರಿಗೆ ಹೇಳ್ತಾರೆ. ಹಾಗೆ ಅವರು ಏನ್ ಮಾಡ್ತಾರೆ, ರಾತ್ರಿ ಕುರಿ ಕಡಿದು ಆ ರಕ್ತವನ್ನು ಮನೆಯ ಹಂಚಿಗೆ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ, ಅವರು ಮಾಡಿದ ಒಂದು ಕುರಿಯ ಬಲಿದಾನಕ್ಕಾಗಿ ಅವರನ್ನೇ ರಕ್ಷಣೆ ಮಾಡಿಕೊಳ್ಳುತ್ತಾರೆ. ಅವರ ಮನೆಯಲ್ಲಿ ಯಾವುದೇ ಸಾವು ಬಂದ ಇಲ್ಲ. ಅವರು ಒಂದು ಕುರಿಯನ್ನು ಬಲಿಯಾಗಿ ಕೊಟ್ಟರು. ಅಷ್ಟೇ ಮಾತ್ರ ಅಲ್ಲ, ಅವರು ಅಲ್ಲಿಂದ ಹೊರಡುವಾಗ ಲಕ್ಷಗಟ್ಟಲೆ ಚಿನ್ನವನ್ನು ಕೂಡ ಕೊಂಡೋಗಿ ಹೋದ್ರು. ಒಂದು ಕುರಿ ಕೊಟ್ಟ ಕಾರಣ ಎಷ್ಟಾಯ್ತು, ದೇವರ ವಾಕ್ಯ ಹೇಳ್ತದೆ, ಅವರು ಈಜಿಪ್ಟರನ್ನು ವಶ ಮಾಡಿದ್ರಂತ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಯಾವಾಗ ನಾವು ಕಾಣಿಕೆ ತಂದು ಬರುತ್ತೇವೋ, ಕಾಣಿಕೆಯಿಂದ ಜನರನ್ನು, ದೇವರನ್ನು, ದೇವರ ಸೇವಕರನ್ನು ನಾವು ಗೌರವಿಸುತ್ತೇವೋ, ಆಗನೇ ಎಲ್ಲ ಆಶೀರ್ವಾದಗಳು ನಿಮ್ಮ ಕೈಗೆ ಬರುತ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ನೋಡಿ, ಇಲ್ಲಿ ನಾಮನ ಏನ್ ಮಾಡ್ತಾನೆ, ಆತನಿಗೆ ಗೊತ್ತಿಲ್ಲದಿದ್ರು, ಆತನಿಗೆ ಇದೆಲ್ಲ ಮಾಡ್ಬೇಕಂತ ಗೊತ್ತಿಲ್ಲದಿದ್ರು, ಯಾವಾಗ ಆತನ ಒಳಗೆ ದೇವರು ಮೊದಲೇ ಆತ್ಮವನ್ನು ಹಾಕಿದ್ದಾರೆ, ಅವ್ರೇನ್ ಮಾಡ್ತಾನೆ, ಆ ಅನ್ಯ ದೇವರಿಗೆ
ಆರಾಧಿಸುವ ಮನುಷ್ಯನು ದೇವರ ಬಳಿ ಬರುವಾಗ ಏನ್ ಮಾಡ್ತಾನೆ, ತುಂಬಾ ಕಾಣಿಕೆಯೊಳಗೆ ಬರುತ್ತಾನೆ. ಎಲೀಷನು ಮಾತ್ರ ಕಾಣಿಕೆನಾಗ ತಗೊಳ್ಳಿಲ್ಲ. ಯಾಕೆಂದ್ರೆ ಏನ್ ಮಾಡ್ತಾನೆ, ಆತನು ನಿಜ ದೇವರನ್ನು ಅರಿಲಿಲ್ಲ. ಆಗ ಏನ್ ಮಾಡ್ತಾನೆ, ಒಂದು ವೇಳೆ ಎಲೀಷನು ಕಾಣಿಕೆ ತಗೊಂಡ್ರೆ ಆತನು ನಾಳೆ ಹೇಳ್ಬಾರ್ದು, ನಾನು ಇಷ್ಟು ಕಾಣಿಕೆ ಕೊಟ್ಟೆ, ಆದ ಕಾರಣ ನನಗೆ ಗುಣವಾಯಿತು. ಅದಕ್ಕಾಗಿ ಎಲೀಷನು ಮೊದಲು ಏನ್ ಮಾಡ್ತಾನೆ, ಆತನು ನಿಜ ದೇವರನ್ನು ಅರಿಬೇಕು ಅಂತ ಯಾವುದೇ ಕಾಣಿಕೆ ತಗೊಳ್ಳಿಲ್ಲ. ಆಗ ಅವನ ಜೊತೆ ಇದ್ದ ಆತನ ಸಹಾಯಕ ಗೆಹಜಿ ಏನ್ ಮಾಡ್ತಾನೆ, ಆತನ ಕಣ್ಣು ದೇವರಲ್ಲಿಲ್ಲ, ಆತನ ಕಣ್ಣು ಆತ್ಮ ಬಚಾವಾಗಬೇಕು, ಆತ್ಮ ರಕ್ಷಣೆ ಹೊಂದಬೇಕು ಅಂತಿಲ್ಲ. ಆತನ ಕಣ್ಣು ಏನಿದ್ದು ಲೋಕದ ಸಂಗತಿಗಳ ಮೇಲೆ ಇತ್ತು. ಅದಕ್ಕೆ ಅವನು ಹೇಳ್ತಾನೆ, ಅವನೇನು ಯೋಚಿಸ್ತಾನೆ ನೋಡಿ, ಯಾವಾಗ ನಾವು ಕೆಟ್ಟತನಕ್ಕೆ, ನಾವು ಹೃದಯದಲ್ಲಿ ಕೆಟ್ಟತನ ಸ್ವಲ್ಪ ಆಲೋಚಿಸುತ್ತೇವೋ ಆದ್ನಂತರ ನಮಗೆ ಯಾವುದೇ ಸತ್ಯ ಅರ್ಥ ಆಗುವುದಿಲ್ಲ. ನಾವು ಪಾಪಕ್ಕೆ ಸ್ವಲ್ಪ ಅದರ ಒಳಗೆ ನುಗ್ಲಿಕ್ಕೆ ಬಿಟ್ರೆ ಪಾಪ ಏನ್ ಮಾಡ್ತದೆ, ನಮ್ಮನ್ನು ಕಣ್ಣು ಮುಚ್ಚಿ ಕುರುಡ ಮಾಡಿ ಬಿಡುತ್ತದೆ. ಎಷ್ಟು ಪವಿತ್ರಾತ್ಮನ ಕೆಲಸನು ನಮಗೆ ಕಾಣದಾಗೆ ಮಾಡುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪಾಪ ಬಿಟ್ಟು ಓಡಿ ಹೋಗಿ ಅಂತ ದೇವರ ವಾಕ್ಯ ಹೇಳುತ್ತದೆ. ಒಂದು ಪಾಪದ ಯಾವುದೇ ಆಲೋಚನೆ ಬಂದ್ರೆ ಸಾಕು, ಅದು ಸತ್ಯವನ್ನು ಮುಚ್ಚಿ ಬಿಡ್ತದೆ ಪ್ರಿಯರೇ. ಅದಕ್ಕಾಗಿ ದೇವರು, ನಾವು ತಿಳಿದಿರ್ಬೇಕು, ನಾವು ದೇವರ ಸ್ವರೂಪದಲ್ಲಿ ಮಾಡಿದ ಮಕ್ಕಳು ದೇವರ ತರ ಬದುಕಬೇಕು. ಯಾವಾಗ ನಾವು ಆಲೋಚನೆ ತರುತ್ತೇವಾಗ ಏನ್ ಮಾಡ್ತದೆ, ಪವಿತ್ರಾತ್ಮ ನಮ್ಗೆ ಸಹಾಯ ಮಾಡುತ್ತದೆ. ನಮ್ಮಿಂದ ಸಾಧ್ಯವಾಗದಿದ್ರು ಚಿಂತನ, ಪವಿತ್ರಾತ್ಮ ನಮ್ಗೆ ಸಹಾಯ ಮಾಡಿ ದೇವರ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ಈ ಗೆಹಜಿ ಏನ್ ಮಾಡ್ತಾನೆ, ಎಲೀಷ ತಗೊಳ್ಳಿಲ್ಲ ಅಂತ ಗೊತ್ತಿದ್ದ ಕೂಡಲೇ ನಮ್ಮನ್ನ ಓಡಿ ಹೋಗಿ ಸುಳ್ಳು ಹೇಳಿ ಆತನ ತಂದ ಕಾಣಿಕೆಗಳನ್ನು ತಗೊಳ್ತಾನೆ. ಆಗ ಎಲೀಷನಲ್ಲಿದ್ದ ಆತ್ಮವು ಈತನ ಕೆಟ್ಟತನವನ್ನು ನೋಡಿ ಆತನು ಬಂದ ಕೂಡಲೇ ಆತನಿಗೆ ಹೇಳ್ತದೆ, ನೀನು ನನ್ನ ಜೊತೆ ಇದ್ದು ಪವಿತ್ರಾತ್ಮನನ್ನು ತಿಳಿದು ಕೂಡ ಈ ಕೆಟ್ಟತನ ಮಾಡಿದಕ್ಕೆ ಈಗ ಏನಾಗುತ್ತದೆ, ಆ ನಾಮನಿಂದ ಹೋದ ಕುಷ್ಠ ನಿನಗೆ ಬಂದು ಸೇರುತ್ತದೆ. ಅರ್ಥೈತ ಪ್ರಿಯರೇ, ಅಷ್ಟು ಒಳ್ಳೆ ದೇವರ ಮಹಿಮೆಯಲ್ಲಿ ದೇವಕರ ಸೇವಕರ ಜೊತೆ ಇದ್ದವನು ಕುಷ್ಠರೋಗವನ್ನು ಹೇಗೆ ತಗೊಳ್ತಾನೆ, ಅತಿ ಆಸೆಯಿಂದ, ಕೆಟ್ಟತನದ ಆಲೋಚನೆಯಿಂದ ಕುಷ್ಠವನ್ನು ತನಗೆ ಬರಮಾಡಿಸಿಕೊಳ್ಳುತ್ತಾನೆ. ದೇವರ ಮಹಿಮೆಯಿಂದ ಹೊರಗೆ ದೂಡಲ್ಪಡುತ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ಏನ್ ಮಾಡಬೇಕು, ಆಲೋಚಿಸ್ಬೇಕು. ದೇವರ ವಾಕ್ಯ ಕೇಳಿದ್ರೆ ಸಾಕಾಗದು, ಅಯ್ಯೋ ದೇವರೇ ನಿನ್ನ ವಾಕ್ಯ ನಾನು ಕೇಳಿದ್ದೇನೆ, ನಿಂತರ ನಡೆಯಲು ನನಗೆ ಶಕ್ತಿ ಕೊಡು, ನಿನ್ನ ಕೃಪೆ ಕೊಡು. ಯಾವಾಗ ನಾವು ಕೇಳುತ್ತೇವೆ ದೇವರು ಖಂಡಿತವಾಗಿಯೂ ಏನ್ ಮಾಡ್ತಾರೆ, ನಮಗೆ ಕೃಪೆಯನ್ನು ಹೆಚ್ಚಿಸುತ್ತಾ ಹೋಗ್ತಾರೆ ಪ್ರಿಯರೇ. ನಮಗೆ ಕೃಪೆಯ ಮೇಲೆ ಕೃಪೆ ಸಿಕ್ಕಿದೆ ಅಂತ ಯೆಹೋವನಿಗೆ ಬರೆದ ಮೊದಲನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಾವು ಯೇಸುವನ್ನು ಸ್ವೀಕರಿಸುತ್ತೇವೆ ನಮಗೆ ಕೃಪೆಯ ಮೇಲೆ ಕೃಪೆ ದೊರಕಿದೆ, ಆಲ್ರೆಡಿ ನಮಗೆ ಸಿಕ್ಕಿದೆ. ಈಗ ನಾವು ಏನ್ ಮಾಡ್ಬೇಕು, ಬರೀ ಆಸೆ ಪಡಬೇಕು, ಬೇಕು ಎಂದು ನಮ್ಮ ಇಚ್ಛೆ ಇರಬೇಕು. ನಾವು ಅದರ ಬದಲು ಅಯ್ಯೋ ಇಷ್ಟು ಕಷ್ಟನ, ಯೇಸುವನ್ನು ಸ್ವೀಕರಿಸಿದ ನಂತರ ಇಷ್ಟು ಕಷ್ಟನ, ಅಯ್ಯೋ ಇದು ಇಂಥ ಕುಷ್ಠರೋಗನೇ ಬರುತ್ತದೆ, ಯಾಕೆ ಇದು ಬೇಡಪ್ಪ ನನಗೆ, ನನಗೆ ಇಷ್ಟದ ಪ್ರಕಾರ ನಡೀತಾನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಎಲ್ಲವನ್ನ ಆತನು ದೊರಕಿಸಿ ಕೊಟ್ಟಿದ್ದಾನೆ. ಬರೀ ಏನ್ ಮಾಡ್ಬೇಕು, ಆಗ ಬೆಳಿಗ್ಗೆ ಏನ್ ಹೇಳಿದ್ರು ಪಾಸ್ಟರ್, ಬರೀ ಯೇಸು ಏನ್ ಮಾಡ್ತಾರೆ, ಹೃದಯವನ್ನು ಬಾಗಿಲನ್ನು ತಟ್ಟುತ್ತಾ ಇರ್ತಾರೆ. ನಾವೇನ್ ಮಾಡ್ಬೇಕು, ಬರೀ ತೆರೆಯಬೇಕು. ಯಾಕಂದ್ರೆ ದೇವರು, ನಮ್ಮ ದೇವರೇನು ನ್ಯಾಯ ಕೊಡುವ ದೇವರು. ಅವರು ಸೇಟನಿಗೆ ಯಾರು ಲೂಸಿಫರ್ ಇದ್ದಾನಲ್ಲ, ಯಾರೋ ಸೇತಾನನಾಗಿ ಆದ ಆ ದೇವದೂತನಿಗೂ ಒಂದೇ ನ್ಯಾಯ, ಆತನ ಮಕ್ಕಳಿಗೀಗ ಒಂದೇ ನ್ಯಾಯ. ಆಗನು ಆತನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದನು, ಈಗ ನಮಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಯಾರಿಗೂ ಆತನು ಫೋರ್ಸ್ ಮಾಡಲ್ಲ, ನಾನು ಬರಲೇಬೇಕು ಒಳಗೆ. ಅದೇ ಎನಿಮಿ ಆದ್ರೆ, ಸೇತಾನನಾದ್ರೆ ಏನ್ ಮಾಡ್ತಾನೆ, ನೀವು ಸ್ವಲ್ಪ ಓಪನ್ ಮಾಡಿದ್ರೆ ಆತನು ಫೋರ್ಸ್ ಅಲ್ಲಿ ಒಳಗೆ ಬರ್ತಾನೆ. ಮಾತ್ರ ನಮ್ಮ ದೇವರು ಆಗಲ್ಲ. ನೀವು ಸರಿಯಾಗಿ ನಿಮ್ಮ ಹೃದಯವನ್ನು ತೆರೆದರೆ ಮಾತ್ರ
ದೇವರು ನಿಮ್ಮೊಳಗೆ ಬಂದು ವಾಸ ಮಾಡುತ್ತಾನೆ. ಅದಕ್ಕೆ ಪ್ರಿಯರೇ, ಇವತ್ತು ನೀವು ದೇವರ ವಾಕ್ಯ ಕೇಳಿದ್ದೀರಾದ್ರೆ ಈ ಸಮಯವನ್ನು ದೇವರಿಗಾಗಿ ನೀವು ಮೀಸಲ್ಪಟ್ಟಿದ್ದೀರಿ, ದೇವರಾಗಿ ಕೊಟ್ಟಿದ್ದೀರಿ. ಅದರ 100% ನಿಮಗೆ ಏನು ಸಿಗಬೇಕು? ಅದರ ಪ್ರತಿಫಲ ಸಿಗಬೇಕಾದ್ರೆ ದೇವರ ಏನು ಮಾಡಬೇಕು? ಇದನ್ನು ಯೋಚಿಸ್ತಾ ಇರಬೇಕು. ದಾರಿಯಲ್ಲಿ ಹೋಗುವಾಗ ಪುನಃ ಇಲ್ಲಿಂದ ಹೊರಗೆ ಹೋದ ಕೂಡಲೇ ಅಯ್ಯೋ ಈಗ ನಾನು ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನು ಯೋಚಿಸುವುದಲ್ಲ. ಅದರ ಬದಲಿಗೆ ಏನು ಮಾಡಬೇಕು? ಇವತ್ತು ದೇವರು ವಾಕ್ಯ ಕೊಟ್ಟಿದ್ದಾರೆ, ಅಯ್ಯೋ ನಾನೆಲ್ಲಿ ಇದರಲ್ಲಿ ಫೇಲ್ ಆಗಿದ್ದೇನೆ, ನಾನೆಲ್ಲಿ ಇದನ್ನು ಮಾಡಲು ನನಗೆ ಎಲ್ಲಿ ಸಾಧ್ಯವಿಲ್ಲ, ದೇವರ ಹತ್ರ ಮನಸ್ಸಲ್ಲಿ ಮಾತನಾಡ್ತಾ ಇರಬೇಕು. ಆಗ ಏನು ಮಾಡ್ತಾರೆ? ದೇವರು ನಮಗೆ ಅವರ ಕೃಪೆಯನ್ನು ಕೊಡ್ತಾರೆ, ಅವರು ಮಾತನಾಡ್ತಾರೆ. ನಾವು ತಪ್ಪಿ ಬಿದ್ದಾಗ ಮಗುವೇ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಮಾತನಾಡ್ತಾ ಇರ್ತಾರೆ. ನಾವು ಕೇಳದಿದ್ರೆ ಪವಿತ್ರಾತ್ಮ ನಮ್ಮೊಳಗೆ ಇದ್ದು ಏನು ಕೆಲಸ ಮಾಡಲ್ಲ. ನಮ್ಮೊಳಗೆ ಪವಿತ್ರಾತ್ಮ ಇದ್ದಾರೆ, ನಾವು ಪ್ರತಿ ಸರಿ ಆ ಪವಿತ್ರಾತ್ಮನ ಜೊತೆ ಮಾತನಾಡ್ತಾ ಇದ್ರೆ ಪವಿತ್ರಾತ್ಮ ಎಲ್ಲನೂ ಮಾಡಿಕೊಡ್ತದೆ. ನಮಗೆ ಸಮಯಕ್ಕೆ ಏನು ಬೇಕು ನಾವು ಕಷ್ಟಪಡಬೇಕಾಗಿಲ್ಲ. ಇನ್ನು ನಾವು ಬಸ್ಸಲ್ಲಿ ಬರುವಾಗ ಒಂದು ಗಂಡ ಹೆಂಡತಿದ್ರು, ಹೊಸ ಮದುವೆಯಾಗಿ ಬಂದಿರ್ಬೋದು. ಅವರು ಅವರ ಬ್ಯಾಗನ್ನು ಊಟಕ್ಕೆ ಹೋಗಿ ಬರುವಾಗ ಅವರ ಬ್ಯಾಗಲ್ಲಿ ಇಲ್ಲ. ನೋಡಿ ಪ್ರಿಯರೇ, ಏನೋ ಸಣ್ಣ ವಿಷಯ ಇದ್ರೂ ಅದರಲ್ಲಿ ಎಷ್ಟು ದುಃಖವಾಗುತ್ತದೆ. ಯಾಕೆಂದರೆ ನಾವೆಷ್ಟೋ ಸಾರಿ ಪ್ರಯಾಣ ಮಾಡ್ತಿದ್ದೇವೆ, ಪ್ರತಿ ವಾರ ಥರ ನಾವು ಪ್ರಯಾಣ ಮಾಡುತ್ತಿದ್ದೇವೆ. ಇವತ್ತು ತನಕ ನಮ್ಮದು ಯಾವುದೇ ವಸ್ತು ನಾವು ಕಳೆದುಕೊಳ್ಳಿಲ್ಲ ಅಥವಾ ಯಾವುದೇ ಕೆಟ್ಟತನವನ್ನು ನಾವು ನೋಡಲಿಲ್ಲ. ಯಾಕಂದರೆ ನಾವು ಪ್ರತಿ ಸಾರಿ ಏನು ಮಾಡ್ತೇವೆ? ಪವಿತ್ರಾತ್ಮರ ಕೈಯಲ್ಲಿ ಎಲ್ಲವನ್ನು ಕೊಡ್ತೇವೆ. ಯಾಕಂದರೆ ನಮ್ಮ ಶಕ್ತಿಯಿಂದ ಯಾವುದು ಸಾಧ್ಯವಿಲ್ಲ. ನಾನಿಲ್ಲಿ ಬರುವ ಮೊದಲು 2 ದಿವಸ ತುಂಬ ಹೊಟ್ಟೆ ನೋವು, ಇಷ್ಟು ಹೊಟ್ಟೆ ನೋವು ಅಂದರೆ ಹೀಗಾಗುತ್ತಾ, ಹೋಗುದೇ ಬೇಡ ಅಂತ. ಹಾಗಂತ ನಮ್ಗೆ ಯಾರೆಲ್ಲ ಹೇಳಿಕ್ಕಾಗುತ್ತಾ? ಯಾರೆಲ್ಲ ಹೇಳಿಕ್ಕಾಗಲ್ಲ. ಯಾಕಂದರೆ ಏನಾಗುತ್ತದೆ? ಇವರೇ ಪ್ರಾರ್ಥಿಸುವವರಿಗೆ ಹೀಗಾದರೆ ಇವರು ನಮಗೇನು ಮಾಡ್ತಾರೆ, ಹೌದಲ್ಲ? ಆ ರೀತಿ ಒಂದು ಜನರ ಮನಸ್ಸಲ್ಲಿ ಇರುತ್ತದೆ. ಅಥವಾ ಯಾಕೆ ಹೋಗ್ಬೇಕು ಅವರಿಗೆ ಅಷ್ಟು ದೂರ? ಯಾಕೆಂದರೆ ಯಾರಿಗೆ ಆತ್ಮದ ರಕ್ಷಣೆ ಬಗ್ಗೆ ಅರಿತಿರುವುದಿಲ್ಲ, ಅವರಿಗೆ ಯಾವುದೇ ಕಷ್ಟ ತಿಳಿಯುವುದಿಲ್ಲ ಪ್ರಿಯರೇ. ಆದರೆ ನಾವೇನು ಮಾಡಬೇಕು? ದೇವರೇ, ನೀವು ನಮಗೋಸ್ಕರ ಕಳೆದುಕೊಂಡು ಹೋಗುವುದಾದ್ರೆ ನೀವೇನು ಮಾಡ್ತೀರಾ? ಬೇಕಾದೆಲ್ಲ ಶಕ್ತಿ ಕೊಡ್ತೀರಂತ ದೇವರ ಹತ್ರ ಹೇಳುವಾಗ ಏನು ಮಾಡ್ತದೆ? ದೇವರ ಶಕ್ತಿಯು ನಮ್ಮಲ್ಲಿ ತುಂಬಿಕೊಂಡು ಏನು ಮಾಡ್ತದೆ? ನಮಗೆ ಸರಿಯಾದ ಆರೋಗ್ಯ. ನಾವು ಬರುವಾಗ ದೇವರ ಹತ್ರ ಹೇಳ್ತಾ ಇದ್ದೇವೆ, ದೇವರೇ ತುಂಬ ಬಿಸಿಲು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಲೋಕದ ಜನರ ಥರ ನಮಗೆ ಹೇಳಲಿಕ್ಕೆ ಬೇಡ ದೇವರೇ. ಯಾಕಂದರೆ ನಿಮ್ಮ ಮಹಿಮೆ ಇದ್ದಲ್ಲಿ ಬಿಸಿಲನ್ನು ತೆಗೆದು ಬಿಡ್ತದೆ. ಆದ ಕಾರಣ ದೇವರೇ ನಿಮ್ಮ ಮಹಿಮೆಯಲ್ಲಿ ನಮ್ಮನ್ನು ಇರಿಸು. ಯಾಕಂದರೆ ನಾವು ಮಧ್ಯಾಹ್ನ ಹೊರಡುವ ಸಮಯದಲ್ಲಿ ಹೇಳಿದ್ರು, ಅಯ್ಯೋ ನೀವು ಯಾಕೆ ಆ ಕಗಡಿನ ಬಸ್ಸಲ್ಲಿ ಬಿಸಿಲಿಗೆ ಹೋಗ್ತೀರ ಅಂತ ಒಬ್ಬ ದೇವರ ಸೇವಕನೇ ಹೇಳಿದ್ರು. ನಾವು ಅದನ್ನು ತಿಳಿದು ತೆಗೆದುಕೊಂಡ್ರೆ, ಆತನ ವಾಕ್ಯವನ್ನು ತೆಗೆದುಕೊಂಡ್ರೆ ಏನಾಗುತ್ತದೆ? ಅದು ಅದೇ ರೀತಿ ನಾವು ಅದರ ಕೆಟ್ಟ ಅನುಭವ ನಾವು ಅನುಭವಿಸಬೇಕು. ಆದರೆ ನಾವಿಬ್ಬರು ಏನು ಹೇಳಿದೆವು? ಯಾವುದೇ ಬಸ್ ಆಗಲಿ, ಕಗಡಿನ ಬಸ್ ಆಗಲಿ, ಯಾವುದೇ ಬಸ್ ಆಗಲಿ, ದೇವರ ಮಹಿಮೆ ನಮ್ಮ ಜೊತೆ ಇದ್ರೆ ಏನಾಗುತ್ತದೆ? ಆ ಬಿಸಿಯಲ್ಲೂ ದೇವರು ತನಗೆ ಬೇಕಾದ ಎಲ್ಲ ಸಮಾಧಾನವನ್ನು, ಎಲ್ಲ ತಂಪಾದ ವಾತಾವರಣ ದೇವರು ಕೊಡುತ್ತಾರಂತ ನಾವು ನಂಬಿ ಬಂದೆವು. ನಾವು ಅಲ್ಲಿಂದ ಬಂದು ಈಗ ತನಕ ನನಗೊತ್ತಿಲ್ಲ ನೀವೇಗೆ ಅನುಭವಿಸ್ತಾರೆ ಅಂತ, ನಾನಂತೂ ಸೆಕೆಯನ್ನು ಅನುಭವಿಸಲಿಲ್ಲ. ಅದಕ್ಕೆ ಅಂಥ ದೇವರ ಮಹಿಮೆ ನಮ್ಮ ಜೊತೆ ಏನಾಗ್ತದೆ? ನಾವು ಯಾವುದೇ ಸಿಚುವೇಶನ್ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬದುಕಲು ಸಾಧ್ಯವಾಗುತ್ತದೆ ಪ್ರಿಯರೇ. ಅದಕ್ಕಾಗಿ ಇದೆಲ್ಲ ದೇಹದ ಹೊರಗೆ ಬಿಸಿಲಿನಿಲ್ಲ ಅಂತ ಹೇಳಲ್ಲ, ಬಿಸಿಲು ತಾಗ್ತದೆ. ಆದರೆ ಅದು ನಿಮ್ಮನ್ನು ಯಾವುದೇ ಕೆಲಸ ಮಾಡದಾಗೆ ಮಾತ್ರ ನಿಲ್ಲಿಸುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು? ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಹೃದಯ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ಥರ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬಿ ಇಮಿಟೇಟರ್ಸ್ ಆಫ್ ಕ್ರೈಸ್ಟ್. ಯೇಸುವಿಗೆ ಅನುಸರಿಸಿ ನಡೆಯಬೇಕು. ಯಾಕೆಂದರೆ ದೇವರು ನಮ್ಮನ್ನು ಅವರ ಸ್ವರೂಪ ಥರ ಮಾಡಿದ್ದಾರೆ ಪ್ರಿಯರೇ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಮನಸ್ಸಲ್ಲಿಡುವ, ದೇವರ ಹತ್ರ ಕೃಪೆ ಕೇಳುವ. ಅಯ್ಯೋ ದೇವರೇ, ನನಗೆ ನಿಮ್ಮ ಥರ ಬದುಕಬೇಕು, ನಿಮ್ಮ ಮಗು ನನಗೆ ಆಗಬೇಕು ಅಂತ ನಾವು ಕೇಳಿದಾಗ ದೇವರು
ಖಂಡಿತವಾಗಿಯೂ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್.